ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಸೈದ್ಧಾಂತಿಕ ಭಾಷಾಭ್ಯಾಸ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ನೀವಾಗಲೇ ಓದಿರ್ತೀರ, ಬಟ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ ಏನು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಎಕ್ಸಾಮಿನೇಷನ್ ಪ್ರಾಸ್ಪೆಕ್ಟಿವಲ್ಲಿ. ಸ್ವರಾಕ್ಷರಗಳು 13 ಇದೆ. ಅಶ್ವಸ್ವರ, ದೀರ್ಘಸ್ವರ, ಪ್ಲುತಾಕ್ಷರಗಳಂತ. ಅಶ್ವಸ್ವರ ಅಂದರೆ ಅ, ಇ, ಉ, ರು, ಎ, ಒ. ದೀರ್ಘ ಸ್ವರಗಳು ಅಂದರೆ ಆ, ಈ, ಉ, ಎ, ಐ, ಓ, ಔ. ಪ್ಲುತಾಕ್ಷರ ಅಂದರೆ ಆ, ಈ, ಉ. ಇವೆಲ್ಲ ಪ್ಲುತಾಕ್ಷರಗಳಾಗುತ್ತೆ. ಎಸ್ ಅಂತ ಸಿಂಬಲ್ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಇದಾದ ನಂತರ ವ್ಯಂಜನಾಕ್ಷರಗಳು 34 ವ್ಯಂಜನಾಕ್ಷರಗಳಿರುತ್ತೆ. ಸ್ವರಗಳು ಬಂದ್ಬಿಟ್ಟು 13 ಇರುತ್ತೆ. ಇಲ್ಲಿ ನೋಡಿದ್ರೆ 34 ಇರುತ್ತೆ. ಅದರಲ್ಲೂ ಸಹ ವರ್ಗೀಯ, ಅವರ್ಗೀಯ ಅಂತ 2 ಡಿಫ್ರೆಂಟಾಗಿ ಮಾಡಿರ್ತಾರೆ. ವರ್ಗೀಯದಲ್ಲೂ ಕೂಡ 3 ವಿಭಾಗಗಳಿದೆ: ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪ ಪ್ರಾಣದಲ್ಲಿ ಘ, ಘ, ಚ, ಝ, ಠ, ಢ, ಥ, ಧ, ಪ, ಭ ಇರುತ್ತೆ. ಮಹಾಪ್ರಾಣದಲ್ಲಿ ಖ, ಖ, ಘ, ಆಮೇಲೆ ಛ, ಝ, ಠ, ಢ, ಥ, ಧ, ಪ, ಭ ಇವೆಲ್ಲ ಮಹಾಪ್ರಾಣ ಆಗಿರುತ್ತೆ. ಅನುನಾಸಿಕದಲ್ಲಿ ಜ್ಞ, ಇನ್ಯ, ನ, ನ, ಮ ಇವೆಲ್ಲ ಮೂಗಿನಿಂದ ಈ ಪದಗಳನ್ನ ಹೇಳೋದ್ರಿಂದ ಅನುನಾಸಿಕ ಪದಗಳಂತನೂ ಸಹ ಕರೀತಾರೆ. ಅವರ್ಗೀಯ ಪದಗಳು ಯ, ರ, ಲ, ವ, ಶೆ, ಶ, ಸ, ಹ, ಳ ಇವೆಲ್ಲ ಅವರ್ಗೀಯ. ನಂತರ ಯೋಗವಾಹಕಗಳು 2 ಇದ್ದಾವೆ. ಅದು ಅನುಸ್ವಾರ ಹಾಗೂ ವಿಸರ್ಗ.